ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಕ್ವಶನ್ಸ್ ಗಳ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ನೀಡಲಿಕ್ಕೆ ಬಂದೇನಿ. ಕ್ವಶನ್ಸ್ ಗಳು ಅಂತಂದ್ರೆ ನೀವು ನನಗೆ ಬಹಳಷ್ಟು ಈ RRB ಗ್ರೂಪ್ ಡಿ ಏನು ವಿಡಿಯೋಸ್ ಗಳು ನಾವು ಮಾಡಿ ಹಾಕೇವಿ. ಅದ್ರ ಕೆಳಗಡೆ ಬಹಳಷ್ಟು ವಿದ್ಯಾರ್ಥಿಗಳು ಪದೇ ಪದೇ ಒಳ್ಳೆ ಅವ ಕ್ವಶನ್ಸ್ ಕೇಳಾಕತ್ತೇರಿ. ಸೊ ಅವುಗಳಿಗೆ ಐ ಥಿಂಕ್ ನಿಮಗೆ ಸರಿಯಾಗಿರುವಂತ ಮಾಹಿತಿ ಸಿಕ್ಕಿಲ್ಲ. ಆ ಒಂದು ಕಾರಣದಿಂದ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಹೋಗ್ತಾ ಇದೀನಿ. ಸೊ ಬಹಳಷ್ಟು ಜನರ ಕ್ವಶನ್ ಏನಿತ್ತು ಅಂತಂದ್ರೆ, ನಾವು ಮುಂಬೈ ಅಥವಾ ದೆಹಲಿ ಝೋನ್ ದಿಂದ ನಾವು ಅಪ್ಲಿಕೇಶನ್ ಸಲ್ಲಿಸಿದೀವಿ ಅಂತಂದ್ರೆ ನಾವು ಎಕ್ಸಾಮ್ ಎಲ್ಲಿ ಬರಿಬೇಕು, ದೆಹಲಿ ಒಳಗನ ಹೋಗಿ ಬರಿಬೇಕಾ ಅಥವಾ ನಮ್ ಕರ್ನಾಟಕದಲ್ಲಿ ಇರ್ತೈತೆ? ಸೊ ಆ ಒಂದು ಕ್ವಶನ್ ಇದೆ. ಆಮೇಲೆ ನಮ್ ಸೆಲೆಕ್ಷನ್ ಒಂದ್ ವೇಳೆ ಮುಂಬೈ, ಚೆನ್ನೈ ಅಥವಾ ದೆಹಲಿ ಒಳಗೆ ಸೆಲೆಕ್ಷನ್ ಆತು ಅಂತಂದ್ರೆ ಟ್ರಾನ್ಸ್ಫರ್ ತಗೊಂಡು ನಾವು ನಮ್ಮ ಕರ್ನಾಟಕದಲ್ಲಿ ಬರಾಕ್ ಆಗ್ತೈತೋ ಇಲ್ಲೋ, ಸೊ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಈ ರೀತಿ ಬಹಳಷ್ಟು ಕ್ವಶನ್ಸ್ ಗಳಿದಾವೆ. ಆ ಎಲ್ಲ ಕ್ವಶನ್ಸ್ ಗಳು ನಿಮ್ಗೆ ಯೂಸ್ಫುಲ್ ಆಗ್ತವೆ. ನಿಮ್ಮ ಎಲ್ಲ ಡೌಟ್ಸ್ ಗಳು ಇರ್ತಕ್ಕಂಥದ್ದು ಕ್ಲಿಯರ್ ಆಗ್ತವೆ ಈ ಒಂದು ವಿಡಿಯೋದಲ್ಲಿ. ಇನ್ನು ಯಾರು ಅಪ್ಲಿಕೇಶನ್ ಅನ್ನ ಹಾಕಿಲ್ಲ ಅವರು ಅಪ್ಲಿಕೇಶನ್ ಹಾಕುವುದಕ್ಕಿಂತ ಮುಂಚೆ ನಾವು ನಮ್ಮ ಚಾನೆಲ್ ದಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನ ನಿಮ್ಗೆ ಶೇರ್ ಮಾಡೇವಿ. ವಿಡಿಯೋ ಮುಖಾಂತರ ನಿಮ್ಗೆ ಹೇಳೇವಿ ನಾವು ವಿಡಿಯೋದ ಮುಖಾಂತರ. ಸೊ ಆ ಎಲ್ಲಾ ಒಂದು ವಿಡಿಯೋಸ್ ಗಳನ್ನ ನೋಡಿದ ಮೇಲೆ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಅದರಲ್ಲಿ ನಾನು ನಿಮ್ಗ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಜಾಬ್ ಈಗೇನು ವೇಕೆನ್ಸಿಗಳಿದಾವೆ, ಸೊ ಪೋಸ್ಟ್ ಗಳಿದಾವೆ, ಆ ಪೋಸ್ಟ್ ಗಳ ಪ್ರಿಫರೆನ್ಸ್ ಅನ್ನ ಹೆಂಗ್ ಕೊಡ್ಬೇಕು, 14 ಪೋಸ್ಟ್ ಗಳಿದಾವೆ. ಸೊ ಅದಕ್ಕೆ ಪ್ರಿಫರೆನ್ಸ್ ಹೆಂಗ್ ಕೊಡ್ಬೇಕು, ಯಾವ ರೀತಿ ಗರ್ಲ್ಸ್ ಯಾವ ರೀತಿ ಕೊಡ್ಬೇಕು, ಬಾಯ್ಸ್ ಸ್ಯಾಲರಿ ಟೈಪ್ಸ್ ಯಾವ ರೀತಿ ಕೊಡ್ಬೇಕು, ಸೊ ಎಲ್ಲಾ ವಿಡಿಯೋದೊಳಗೆ ನಾ ಹೇಳೀನಿ. ಸೊ ಆ ವಿಡಿಯೋ ನೋಡದೇ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಒಂದು ಲಿಂಕ್ ಬರ್ತೈತಿ ನಿಮ್ಮ ಮೊಬೈಲ್ ದಲ್ಲಿ. ಸೊ ಆ ಲಿಂಕ್ ಅನ್ನ ಏನ್ ಮಾಡ್ರಿ, ಕ್ಲಿಕ್ ಮಾಡ್ರಿ. ಸೊ ಅಲ್ಲಿ ನೀವು ಏನ್ ಮಾಡಬಹುದು ಅಂತಂದ್ರೆ ಆ ವಿಡಿಯೋವನ್ನ ನೋಡಬಹುದು. ಓಕೆನಾ? ಸೊ ಈಗ ನಾವು ಬನ್ನಿ ನೋಡೋಣ. ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತದ್ದು ನಿಮ್ಗೆ ಮಾಹಿತಿ ಇದರಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಯಾವ ಝೋನ್ ನಿಂದ ನಾವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಕ್ವಶನ್ ಐತಿ. ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಕ್ವಶನ್ ಏನು ಅಂತಂದ್ರೆ, ಎಕ್ಸಾಮ್ ಮತ್ತು ಫಿಸಿಕಲ್ ಎಲ್ಲಿ ನಡೀತಾವು? ನಮ್ದು ಅಪ್ಲಿಕೇಶನ್ ಏನೋ ನಾವು ಹಾಕ್ತೇವೆ, ಅಪ್ಲಿಕೇಶನ್ ಹಾಕಿದ್ಮೇಲೆ ಎಕ್ಸಾಮ್ ಎಲ್ಲಿ ನಡೀತೈತಿ? ನಾನು ದೆಹಲಿಯಿಂದ ಝೋನ್ ದಿಂದ ಹಾಕಿನಿ ಅಂತಂದ್ರೆ ದೆಹಲಿಗೆ ಹೋಗಿ ಬರಿಬೇಕಾ ಎಕ್ಸಾಮ್? ಫಿಸಿಕಲ್ ದೆಹಲಿದೊಳಗೆ ಕೊಡ್ಬೇಕಾ? ಸೊ ಅದ್ರ ಬಗ್ಗೆ ಎಲ್ಲಾನು ಕೂಡ ಇದರಲ್ಲಿ ಡಿಟೇಲ್ ಆಗಿ ಮಾಹಿತಿಯನ್ನ ಚರ್ಚೆ ಮಾಡ್ತಾ ಇದ್ದೇನೆ. ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ಈ ವಿಡಿಯೋದ ಕಮೆಂಟ್ಸ್ ದಲ್ಲಿ ನನಗೆ ಕಮೆಂಟ್ ಮಾಡ್ರಿ. ಆಮೇಲೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಇಷ್ಟೆಲ್ಲ ಮಾಹಿತಿ ನಿಮ್ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಲೈಕ್ ಮಾಡೋದನ್ನ ಮರಿಬೇಡ್ರಿ. ಲೈಕ್, ಶೇರ್, ಕಮೆಂಟ್ ಇವು 3 ಇರ್ತಕ್ಕಂಥದ್ದು ಪ್ರತಿಯೊಬ್ರು ಕೂಡ ಮಾಡ್ರಿ ಅಂತ ಹೇಳ್ತಾ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ ಅವರಿಗೆ ನಮ್ಮಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ ಕನ್ನಡ ಭಾಷೆಯಲ್ಲಿ. ಎಕ್ಸಾಮ್ ಕೂಡ ಕನ್ನಡದೊಳಗನೆ ಐತಿ. ನಿಮ್ಗೆ ಕನ್ನಡದೊಳಗೆ ಎಕ್ಸಾಮ್ ಇರ್ತೈತಿ. ಸೊ ಈ ಕನ್ನಡದಲ್ಲಿರುವಂತಹ ಏನ್ ಕೋರ್ಸ್ ಐತಿ ಇದು ನಿಮ್ಗೆ ಯೂಸ್ಫುಲ್ ಇರ್ತಕ್ಕಂಥದ್ದು ಆಗ್ಲಿಕ್ಕೆ ಹೋಗ್ತಾ ಇದೆ RRB ಗ್ರೂಪ್ ಡಿ ಎಕ್ಸಾಮ್ಗೆ. ಈ ಕೋರ್ಸ್ ದಿಂದ ನೀವು 80+ ಸ್ಕೋರ್ ಮಾಡಬಹುದು. ಒಳ್ಳೆ ರೀತಿಯಿಂದ ಸ್ಟಡಿ ಮಾಡಿದ್ರೆ ಅಂತಂದ್ರ 80ಕ್ಕಿಂತ ಹೆಚ್ಚು ಮಾರ್ಕ್ಸ್ ಗಳನ್ನ ಪಡ್ಕೋಬಹುದು. 100ಕ್ಕೆ 80ಕ್ಕಿಂತ ಹೆಚ್ಚು ಇಷ್ಟು ತಗೊಂಡ್ರ ಅಂತಂದ್ರ ಯಾವ ಬೇಕಾದ ಝೋನ್ ಒಳಗೆ ನೀವು ಅಪ್ಲಿಕೇಶನ್ ಹಾಕ್ರಿ, ಸೆಲೆಕ್ಷನ್ ಪಕ್ಕಾ ಆಗ್ತೈತಿ ನಿಮ್ದು. ಸೊ ಆ ರೀತಿ ಕ್ಲಾಸಸ್ ಗಳನ್ನ ನಿಮ್ಗೆ ಮಾಡಿ ಕೊಡ್ತಾ ಇದೀವಿ. ಸೊ ಈ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಯಾವ್ಯಾವ್ದು ಇರ್ತೈತಿ ಅದರಲ್ಲಿ GK, ಕರೆಂಟ್ ಅಫೇರ್ಸ್, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಸೈನ್ಸ್. ಈ 4 ವಿಷಯಗಳ ನಿಮ್ಗೆ ರಿಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾವು. ರಿಕಾರ್ಡೆಡ್ ಕ್ಲಾಸಸ್ ಗಳ ಒಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ರಿಕಾರ್ಡೆಡ್ ಕ್ಲಾಸಸ್ ಗಳ ಒಂದು ಯೂಸ್ಫುಲ್ ಯಾವ ರೀತಿ ಆಗ್ತಾವ ಅಂತಂದ್ರೆ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ಕ್ಲಾಸಸ್ ನೋಡ್ಬಹುದು. ಈಗ ನಾವು ಲೈವ್ 9 ಗಂಟೆಗೆ ಬರ್ತಾ ಇದೀವಿ, ಅವಾಗ ಬರ್ರಿ ಅಂತ ಹೇಳಿದ್ರೆ ಅವಾಗ ನಿಮ್ಗೆ ಬರಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋರ? ಸೊ ಹಾಗಾಗಿ ರಿಕಾರ್ಡೆಡ್ ಕ್ಲಾಸಸ್ ಗಳು ಹೆಂಗಿರ್ತಾವು ಅಂತಂದ್ರೆ ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ನೀವು ನೋಡ್ಬಹುದು. ಅದ್ರೊಳಗೆ ನಾವು ಈ ಒಂದು ಕೋರ್ಸ್ ಅಲ್ಲಿ ಒಂದು ಟೈಮ್ ಟೇಬಲ್ ಕೊಟ್ಟಿರ್ತೇವೆ. ಆ ಟೈಮ್ ಟೇಬಲ್ ಪ್ರಕಾರ ಫಾಲೋ ಅಪ್ ಮಾಡ್ತಾ ಹೋದ್ರೆ ಅಂತಂದ್ರ 3 ತಿಂಗಳ ಒಳಗನ ಈ ಎಲ್ಲಾ ಕ್ಲಾಸಸ್ ಗಳನ್ನ ಮುಗಿಸಬಹುದು. ಇದ್ರ ಜೊತೆಗೆ ನಿಮಗೆ PDF ನೋಟ್ಸ್ ಇರ್ತಾ ಇದೆ. ಮಾಕ್ ಟೆಸ್ಟ್ 10 ಕೊಡ್ತಾ ಇದೇವಿ ನಾವು. ಆಮೇಲೆ ಪ್ರೀವಿಯಸ್ ಇಯರ್ 5 ಸೆಟ್ ಕ್ವಶನ್ ಪೇಪರ್ ಇದ್ರೊಳಗೆ ಸಿಗ್ತಾ ಇದೆ ನಿಮಗೆ. ಆಮೇಲೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್, ಇದು ಎಲ್ಲಾನು ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. ಇದು ಆಫರ್ ಫೀಸ್ ಓನ್ಲಿ ನಿಮ್ಗೆ 22 ಫೆಬ್ರವರಿ 2025 ಮಾತ್ರ ಆಫರ್ ಫೀ ಇದೆ. 1001 ರೂಪಾಯಿ. 22ನೇ ತಾರೀಕು ಆದ್ಮೇಲೆ ನಿಮ್ಗೆ 1500 ರೂಪಾಯಿಗೆ ಈ ಪ್ಯಾಕೇಜ್ ಸಿಗ್ತಾ ಇದೆ. ಸೊ ಬೇಗನೆ ಇರುವಂತದ್ದು ಜಾಯಿನ್ ಆಗಿ ಬೇಗನೆ ಇರ್ತಕ್ಕಂಥದ್ದು ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡಬಹುದು. ಕಂಪ್ಲೀಟ್ ಆಗಿ ಕನ್ನಡ ಭಾಷೆಯಲ್ಲಿ ಎಲ್ಲಾ ಕ್ಲಾಸಸ್ ಗಳಿದಾವು, ವಿಡಿಯೋಸ್ ಗಳಿದಾವು, ಆಮೇಲೆ PDF ನೋಟ್ಸ್ ಎಲ್ಲ ಸಿಗ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಇಲ್ಲ ಅಂತಂದ್ರೆ ನೀವು ಈ ಕೋರ್ಸ್ಗೆ ಜಾಯಿನ್ ಆಗವ್ರಿದ್ರೆ ಅಂತಂದ್ರೆ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಬಹುದು ನೀವು. ಗ್ರೂಪ್ ಡಿ ಅಂತೇಳಿ ನೀವು ವಾಟ್ಸ್ಆಪ್ ಮಾಡಿದ್ರೆ ಅಂತಂದ್ರೆ ನಾವು ನಿಮ್ಗೆ ಏನ್ ಮಾಡ್ತೀವಿ, ವಾಟ್ಸ್ಆಪ್ ಗೆ ಒಂದು
ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ನೀವು ಮಾಡಿದ ತಕ್ಷಣ ಗ್ರೂಪ್ ಡಿ ಅಂತ ನನಗೆ ಮೆಸೇಜ್ ಮಾಡಿದ ತಕ್ಷಣ ಒಂದು ಸ್ಕ್ಯಾನರ್ ನಿಮ್ಗೆ ಕಳಿಸ್ತೇವೆ. ಆ ಸ್ಕ್ಯಾನರ್ ಅನ್ನ ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಮಾಡ್ಬೇಕು. ಫೀಸ್ ಪೇಡ್ ಆದ್ಮೇಲೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಫೀಸ್ ಪೇಡ್ ಆದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಕಳಿಸ್ಬೇಕು. ನೀವು ಫೀಸ್ ಪೇಡ್ ಆದ್ಮೇಲೆ ಸ್ಕ್ರೀನ್ ಶಾಟ್ ಕಳಿಸಿ ನನಗೆ ಇದೇ ನಂಬರ್ಗೆ. ಸ್ಕ್ರೀನ್ ಶಾಟ್ ಕಳಿಸಿದ ತಕ್ಷಣವೇ ನಾವು ನಿಮ್ಗೆ ಎಲ್ಲಾ ಕ್ಲಾಸಸ್, ವಿಡಿಯೋಸ್, PDF ನೋಟ್ಸ್ ಎಲ್ಲಾನು ಕೂಡ ನಿಮ್ಗೆ ವಾಟ್ಸಪ್ಗೆ ಕಳಿಸ್ತೇವೆ. ಸೊ ಕ್ಲಾಸಸ್ಗಳು ಹೆಂಗ್ ಕಳಿಸ್ತೇವಿ ಅಂತಂದ್ರ ಯಾವ ರೀತಿ ಇರ್ತಾವ ನಮ್ಮ ಕ್ಲಾಸಸ್ ಅಂತಂದ್ರೆ, ಉದಾಹರಣೆಗೆ ಈಗ ಈ ರೀತಿ ಒಂದು ಪೇಜ್ ಇರ್ತಾ ಇದೆ, ಅದರಲ್ಲಿ ಆ ವಾಟ್ಸಪ್ ದೊಳಗೆ ಕಳ್ಸಿರ್ತೇವೆ, ಲಿಂಕ್ ಇರ್ತೈತಿ. ಈ ಉದಾಹರಣೆಗೆ ಇದು ಸೈನ್ಸ್ ಅಂತ ತಿಳ್ಕೊರಿ, ಸೈನ್ಸ್ ಬರ್ದಿರ್ತೈತಿ, ಆಮೇಲೆ ಅದ್ರ ಕೆಳಗಡೆ ಕ್ಲಾಸ್ 1 ಇರ್ತೈತಿ, ಆಮೇಲೆ ಅದ್ರ ಕೆಳಗಡೆ ಒಂದು ಲಿಂಕ್ ಇರ್ತೈತಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣವೇ 1ನೇ ಕ್ಲಾಸ್ ಸೈನ್ಸ್ ಅದು ಓಪನ್ ಆಗ್ತೈತಿ. ಹಿಂಗ ಕ್ಲಾಸ್ 2 ಅಂತ ಹೇಳಿ ಇದ್ರ ಕೆಳಗ್ ಇರ್ತೈತಿ, ಇದ್ರ ಕೆಳಗ್ ಮತ್ತೊಂದು ಲಿಂಕ್ ಇರ್ತೈತಿ. ಕ್ಲಾಸ್ 3, ಕ್ಲಾಸ್ 4, ಕ್ಲಾಸ್ 5 ಹಿಂಗ ಇರ್ತಾವ. ಪ್ರತಿ ಸಬ್ಜೆಕ್ಟ್ ಅದು ಬೇರೆ ಬೇರೆ ಇರ್ತಾವ. ಓಕೆ, ಇದು ಒಂದು ಸಬ್ಜೆಕ್ಟ್ ಅದು ಹೇಳಿದೀನಿ ನಾನು. ಸೊ ಆ ಎಲ್ಲಾ ವಿಡಿಯೋಸ್ ಎಲ್ಲಿ ಓಪನ್ ಆಗ್ತಾವ ಅಂದ್ರೆ ಯೂಟ್ಯೂಬ್ ಒಳಗನ ಓಪನ್ ಆಗ್ತಾವ. ಬಟ್ ಎಲ್ಲವೂ ಕೂಡ ಲಾಕ್ ಇರ್ತಾವ. ಯಾರು ಫೀಸ್ ಪೇಡ್ ಮಾಡಿರ್ತೀರಿ ಅವ್ರಿಗೆ ಮಾತ್ರ ನಾವು ಲಾಕ್ ತೆಗೆದ ಈ ರೀತಿ ಲಿಂಕ್ಸ್ ಗಳನ್ನ ಕಳ್ಸಿರ್ತೇವಿ. ಇದ ಲಿಂಕ್ ನೀವು ಬೇರೆದವ್ರಿಗೆ ಶೇರ್ ಮಾಡಿದ್ರೆ ಅಂದ್ರೆ ಓಪನ್ ಆಗಂಗಿಲ್ಲ, ಅವ್ರಿಗೆ ಅದು ಓಪನ್ ಆಗಂಗಿಲ್ಲ, ನಿಮ್ಗೆ ಅಷ್ಟೇ ಓಪನ್ ಆಗ್ತಾವ. ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ, ಮೆಸೇಜ್ ಮಾಡ್ರಿ, ಬೇಗನೆ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ರಿ. ನಾನ್ ನಿಮ್ಗೆ ಭರವಸೆ ಕೊಡ್ತೀನಿ, ನೀವು ಒಳ್ಳೆ ರೀತಿಯಿಂದ ಹಾನೆಸ್ಟ್ ಆಗಿ ಸ್ಟಡಿ ಮಾಡಿದ್ರಿ ಅಂತಂದ್ರೆ ಈ ಕೋರ್ಸ್ ಜೊತೆಗೆ 100% ಸೆಲೆಕ್ಷನ್ ಆಗ್ತತಿ. 100% ಸೆಲೆಕ್ಷನ್ ನಿಮ್ದು ಹಾಗೆ ಆಗುತ್ತೆ. ಈ ಕೋರ್ಸ್ ದಿಂದ 80+ ನಿಮ್ದು ಸ್ಕೋರ್ ಆಗಿ ಆಗುತ್ತೆ. ಓಕೆನಾ? ಈಗ ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳಿದಾವ ನೋಡ್ರಿ. ಇಲ್ಲಿ 1ನೇ ಕ್ವಶನ್ ಏನು ಅಂತಂದ್ರೆ, ಯಾವ ಝೋನ್ ದಿಂದ ಫಾರ್ಮ್ ತುಂಬಬೇಕು ಅಂತ ಇದೆ. ಈಗ ಯಾವ ಝೋನ್ ದಿಂದ ಫಾರ್ಮ್ ತುಂಬಬೇಕು ಅನ್ನೋದು ಯಾರಿಗೂ ಕೂಡ ಹೇಳಕ್ ಆಗಂಗಿಲ್ಲ. ಯಾವ ಝೋನ್ ದಲ್ಲಿ ಕಟ್ ಆಫ್ ಇರ್ತಕ್ಕಂಥದ್ದು ಕಡಿಮೆ ಇರ್ತೈತಿ, ಹೆಚ್ಚು ಇರ್ತೈತಿ ಹೇಳಕ್ ಆಗಂಗಿಲ್ಲ. ಯಾವ ಝೋನ್ ದಿಂದ ಅಪ್ಲಿಕೇಶನ್ಸ್ಗಳು ಹೆಚ್ಚು ಬರತ್ತಾವು, ಕಡಿಮೆ ಬರತ್ತಾವು, ಇನ್ನೂವರೆಗೂ ಸ್ಪಷ್ಟವಾಗಿ ಮಾಹಿತಿ ಯಾರಿಗೂ ಕೂಡ ಸಿಕ್ಕಿಲ್ಲ. ಓಕೆ, ಏನೋ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಕೂಡ ಹಾಕಿದೆ ನಾನು, ಇಷ್ಟನೇ ತಾರೀಕಿಗೆ ಇಷ್ಟು ಅಪ್ಲಿಕೇಶನ್ಸ್ ಬಂದಾವ ಅಂತೇಳಿ. ಸೊ ಅದೊಂದು ಅಂದಾಜಿನ ಪ್ರಕಾರ ನಾವು ನಿಮ್ಗೆ ಹೇಳ್ತೇವಿ. ಸೊ ದಿನ ಇಷ್ಟು ಅಪ್ಲಿಕೇಶನ್ ಬೀಳಾಕತ್ತಾವು, ಹೋಗತ್ತಾವ ಅಂತಂದ್ರ ಎಷ್ಟು ಅಪ್ಲಿಕೇಶನ್ ಆಗಬಹುದು ಅಂತ ಈ ಝೋನ್ ನಲ್ಲಿ. ಸೊ ಹಾಗಾಗಿ ಯಾರಿಗೂ ಕೂಡ ಇದು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಬಟ್ ನೀವು ಯಾವ ಝೋನ್ ದಿಂದ ಅಪ್ಲಿಕೇಶನ್ ಸಲ್ಲಿಸಬೇಕು ಅಂತ ನಿಮ್ಗ ಕನ್ಫ್ಯೂಷನ್ ಐತಂದ್ರ ಈ ಒಂದು ಪೇಜ್ ಅನ್ನ ನೋಡ್ಕೊಳ್ರಿ. ಇದ್ರೊಳಗೆ ನಿಮ್ಗ ಹಿಂದಿನ ವರ್ಷದ ಏನು ಅಂತಂದ್ರೆ ಕಟ್ ಆಫ್ ಮತ್ತು ಹಿಂದಿನ ವರ್ಷದ ವೇಕೆನ್ಸಿ, ಈ ವರ್ಷದ ವೇಕೆನ್ಸಿ, ಹಿಂದಿನ ವರ್ಷದ ಕಟ್ ಆಫ್, ಸೊ ಎಲ್ಲಾನು ಕೂಡ ಕೊಟ್ಟೇನಿ. ನಿಮ್ಗೆ ಯಾವ್ದು ಇಷ್ಟ ಆಗ್ತೈತಿ ಆ ಝೋನ್ಗೆ ನೀವು ಏನ್ ಮಾಡ್ಬೇಕು, ಅಪ್ಲಿಕೇಶನ್ ಸಲ್ಲಿಸ್ರಿ. ಈಗ ನೋಡ್ರಿ, ಇಲ್ಲಿ ವೆಸ್ಟರ್ನ್ ಮುಂಬೈ ಐತಲ್ಲ ನೋಡ್ರಿ, ಮುಂಬೈ ಒಂದಕ್ಕೆ ಕಾಣಕತೈತಿ. ನೀವು ಅಪ್ಲಿಕೇಶನ್ ಹಾಕುವಾಗ ಮುಂಬೈ ಅಂತ ಒಂದಕ್ಕೆ ಕಾಣಕತೈತಿ ಇಲ್ಲಿ. ಬಟ್ ಅದು ಯಾವ್ದು ಅಂತಂದ್ರೆ ಅದು ಸೆಂಟ್ರಲ್ ಮುಂಬೈ. ಅದು ನೋಡ್ರಿ ಇಲ್ಲಿದೆ ಅಲ್ಲ, ಇದು 10 ನಂಬರ್, ಇದು ಸೆಂಟ್ರಲ್ ಮುಂಬೈ. ಸೆಂಟ್ರಲ್ ಏನಿದೆಯಲ್ಲ ಇದು, ಅದು ನೀವು ಮುಂಬೈ ಅಲ್ಲಿ ಚಾಯ್ಸ್ ಮಾಡಿದ್ರಿ ಅಂತಂದ್ರ ಮುಂಬೈ ಇದು ಬೀಳ್ತೈತಿ. ಒಂದ್ ವೇಳೆ ನೀವು ಅಹಮದಾಬಾದ್ ಚಾಯ್ಸ್ ಮಾಡಿದ್ರ ಅಂತಂದ್ರ ಅದು ನಿಮ್ಮ ಅಪ್ಲಿಕೇಶನ್ ಎಲ್ಲಿ ಹೋಗ್ತೈತಿ ಅಂತಂದ್ರ ವೆಸ್ಟರ್ನ್ ಮುಂಬೈಗೆ ಹೋಗ್ತೈತಿ. ಅಹಮದಾಬಾದ್ ಚಾಯ್ಸ್ ಮಾಡಿದ್ರ ಅಂತಂದ್ರ ವೆಸ್ಟರ್ನ್ ಮುಂಬೈಗೆ ಹೋಗ್ತೈತಿ. ಆಮೇಲೆ ನೀವು ಬರೇ ಮುಂಬೈ ಅಷ್ಟ ಚಾಯ್ಸ್ ಮಾಡಿದ್ರ ಅಂತಂದ್ರ ಸೆಂಟ್ರಲ್ ಮುಂಬೈಗೆ ಅಪ್ಲಿಕೇಶನ್ ಹೋಗ್ತೈತಿ. ಅಂದ್ರೆ ನಿಮ್ಗೆ ಜಾಬ್ ಅಲ್ಲಿ ಆಗ್ತೈತಿ. ಇದಿಷ್ಟು ಮಾಹಿತಿ. ಆಮೇಲೆ ಇದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಸಲ್ಲಿಸಿ. ಈಗಾಗಲೇ ನಿಮ್ಗೆ ಹೇಳೇನಿ ನಾನು, ಭುವನೇಶ್ವರ, ಚೆನ್ನೈ, ಗುವಾಹಟಿ, ಆಮೇಲೆ ಮುಂಬೈ ಸೆಂಟ್ರಲ್, ಆಮೇಲೆ ಮುಂಬೈ ವೆಸ್ಟರ್ನ್ ಅಂದ್ರೆ ಅಹಮದಾಬಾದ್, ಇವು ಆಮೇಲೆ ಸಿಕಂದ್ರಾಬಾದ್, ಇವು ಝೋನ್ಸ್ ಗಳು ಒಂದ್ ಸ್ವಲ್ಪ ಸೇಫ್ ಝೋನ್ಸ್ ಗಳು ಅಂತ ಅನ್ಕೋಬಹುದು. ಈ ಝೋನ್ಸ್ ಗಳಲ್ಲಿ ನೀವು ಯಾವ್ದು ಬೇಕಾದ ಆಯ್ಕೆ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಓಕೆ, 1ನೇದು ಕ್ಲಿಯರ್ ಆಯ್ತಾ, ಯಾವ ಝೋನ್ ದಿಂದ ಫಾರ್ಮ್ ತುಂಬಬೇಕು ಅಂತ ಹೇಳಿ. ಈಗ ನೆಕ್ಸ್ಟ್ 2ನೇದು ನೋಡ್ರಿ, ಎಕ್ಸಾಮ್ ಮತ್ತು ಫಿಸಿಕಲ್ ಯಾವ ಝೋನ್ ದಲ್ಲಿ ನಡೀತೈತಿ ಅಂತೇಳಿ. ಈ ಉದಾಹರಣೆಗೆ ನೀವು ಅಪ್ಲಿಕೇಶನ್ ವೆಸ್ಟರ್ನ್ ಮುಂಬೈದಿಂದ ಹಾಕಿದ್ರಿ ಅಂತಂದ್ರ ನಿಮ್ಮ ಎಕ್ಸಾಮ್ ಇರುವಂತದ್ದು ಮುಂಬೈದೊಳಗೆ ಇರಂಗಿಲ್ಲ. ನಿಮ್ಮ ಎಕ್ಸಾಮ್ ಎಲ್ಲಿ ಇರ್ತೈತಿ ಹೇಳ್ರಿ, ಎಕ್ಸಾಮ್ ನಮ್ಮ ಸ್ಟೇಟ್ ಒಳಗನ ಇರ್ತೈತಿ. ಅಂದ್ರ ನಮ್ಮ ಕರ್ನಾಟಕದೊಳಗನ ಎಕ್ಸಾಮ್, ನಮ್ಮ ಸ್ಟೇಟ್ ದೊಳಗನ ಏನಿರ್ತೈತಿ ಎಕ್ಸಾಮ್. ಆಮೇಲೆ ಫಿಸಿಕಲ್ ಎಲ್ಲಿರ್ತೈತಿ ಅಂತಂದ್ರೆ ನೀವು ಯಾವ ಝೋನ್ಗೆ ಅಪ್ಲಿಕೇಶನ್ ಹಾಕಿರ್ತೀರಿ ಆ ಝೋನ್ಗೆ ಏನಿರ್ತೈತಿ, ಫಿಸಿಕಲ್ ಇರ್ತೈತಿ. ಓಕೆ, ಎಕ್ಸಾಮ್ ಎಲ್ಲಿರ್ತೈತಿ, ನೀವು ಯಾವ ಬೇಕಾದ ಝೋನ್ ದಿಂದ ಅಪ್ಲಿಕೇಶನ್ ಸಲ್ಲಿಸ್ರಿ, ನಿಮ್ಮ ಎಕ್ಸಾಮ್ ನಮ್ಮ ಕರ್ನಾಟಕದೊಳಗನ ಕಂಡಕ್ಟ್ ಮಾಡ್ತಾರೋ, ಕರ್ನಾಟಕದೊಳಗನ ಎಕ್ಸಾಮ್ ಬರಿಬೇಕಾಗ್ತತಿ. ಆಮೇಲೆ ನಿಮ್ದು ಎಕ್ಸಾಮ್ ಸೆಲೆಕ್ಟ್ ಆಯ್ತು ಅಂತಂದ್ರ, ಫಿಸಿಕಲ್ ಗೆ ಬಂತು ಅಂತಂದ್ರ ಮುಂದೆ ಯಾವುದೇ ಪ್ರೊಸೆಸ್ ಇರ್ಲಿ,
ಫಿಸಿಕಲ್ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್, ಎಷ್ಟೇ ಸಲ ಏನೇ ನಿಮ್ಗೆ ಅವ್ರು ಕರೆದ್ರು ಕೂಡ ನೀವು ಯಾವ ಝೋನ್ ದಿಂದ ಅಪ್ಲಿಕೇಶನ್ ಹಾಕಿರ್ತೀರಿ ಅಲ್ಲೇ ಹೋಗ್ಬೇಕು. ಅಂದ್ರ ಫಿಸಿಕಲ್ ಗೆ ಅಲ್ಲಿ ಹೋಗ್ಬೇಕು. ಈ ಉದಾಹರಣೆಗೆ ನಾನು ದೆಹಲಿಯಿಂದ ಅಪ್ಲಿಕೇಶನ್ ಝೋನ್ ದಿಂದ ಅಪ್ಲಿಕೇಶನ್ ಸಲ್ಲಿಸೇನಿ ಅಂತಂದ್ರೆ ಎಕ್ಸಾಮ್ ಕರ್ನಾಟಕದೊಳಗೆ ಬರೀತೀನಿ. ಆಮೇಲೆ ನನ್ಗೆ ಸೆಲೆಕ್ಷನ್ ಆಯ್ತು ನಂದು ಅಂತಂದ್ರೆ ನಾನು ಫಿಸಿಕಲ್ ಗೆ ಎಲ್ಲಿ ಹೋಗ್ಬೇಕು, ದೆಹಲಿಗೆ ಹೋಗ್ಬೇಕಾಗ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ಹೋಗ್ಬೇಕು, ದೆಹಲಿಗೆ ಹೋಗ್ಬೇಕು. ಓಕೆ, ಜಾಬ್ಗೆ ಎಲ್ಲಿ ಹೋಗ್ಬೇಕು, ದೆಹಲಿಗೆ ಹೋಗ್ಬೇಕು. ಓಕೆ, ಇದಿಷ್ಟು ಕ್ಲಿಯರ್ ಆಯ್ತು. ಕಾಸ್ಟ್ ಸರ್ಟಿಫಿಕೇಟ್ ಅದ ಬಹಳಷ್ಟು ವಿದ್ಯಾರ್ಥಿಗಳ ಗೊಂದಲ ಐತಿ. ಈ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರು, ನಂದು ಸ್ಟೇಟ್ ಗೌರ್ಮೆಂಟ್ ಅದ ಕಾಸ್ಟ್ ಸರ್ಟಿಫಿಕೇಟ್ ಐತಿ ಇಂಗ್ಲಿಷ್ ದಲ್ಲಿ, ನಡೀತಿತ್ತ? ನಡೆಯಂಗಿಲ್ಲ. ಒಂದು ತಿಳ್ಕೊಳ್ರಿ ಏನು ಅಂತಂದ್ರೆ ನಿಮ್ದು ಕಾಸ್ಟ್ ಸರ್ಟಿಫಿಕೇಟ್ ಇಂಗ್ಲಿಷ್ ಒಳಗಿರ್ಬೇಕು, ಆಮೇಲೆ ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅದ ಆಗಿರ್ಬೇಕು. ಇಷ್ಟು ತಲೆಯೊಳಗೆ ಇಟ್ಕೊಳ್ರಿ. ನಿಮ್ದು ಇಂಗ್ಲಿಷ್ ದೊಳಗನೆ ಇರ್ಬೇಕು ಕಾಸ್ಟ್ ಸರ್ಟಿಫಿಕೇಟ್, ಅದು ಸೆಂಟ್ರಲ್ ಗೌರ್ಮೆಂಟ್ ಅದ್ದು ಕಾಸ್ಟ್ ಸರ್ಟಿಫಿಕೇಟ್ ತೆಗ್ಸಿರ್ಬೇಕು. ಎಲ್ಲಿ ತೆಗ್ಸೋದು ಇದನ್ನ? ತಹಸೀಲ್ದಾರ್ ಆಫೀಸ್ ದಲ್ಲಿ ಹೋಗಿ ಅಲ್ಲಿ ಹೇಳ್ಬೇಕು, ಈ ರೀತಿ ನಾನು ಸೆಂಟ್ರಲ್ ಗೌರ್ಮೆಂಟ್ ದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀನಿ, ಜಾಬ್ಗೋಸ್ಕರ ನನಗ ಸೆಂಟ್ರಲ್ ಗೌರ್ಮೆಂಟ್ ದ ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ರಿ ಅಂತಂದ್ರ ಅವ್ರು ತೆಗೆದು ಕೊಡ್ತಾರ. ಓಕೆ, ನೆಕ್ಸ್ಟ್ ನೋಡ್ರಿ, ಫಾರ್ಮ್ ತುಂಬುವಾಗ ತಪ್ಪಾಗಿದೆ ಏನ್ ಮಾಡೋದು ಅಂತ ಬಹಳ ಜನ ಕೇಳ್ತಾ ಇದ್ರು. ಫಾರ್ಮ್ ತುಂಬುವಾಗ ತಪ್ಪಾಯ್ತು ಅಂತಂದ್ರೆ ಈಗ ಏನು ಮಾಡಕ್ ಬರಂಗಿಲ್ಲ. ಫಾರ್ಮ್ ತುಂಬುವಾಗ ತಪ್ಪಾಯ್ತು ಅಂತಂದ್ರ 25 ಫೆಬ್ರವರಿದಿಂದ ನೀವ್ ಏನ್ ಮಾಡ್ಬಹುದು, ಒಂದ್ 3-4 ದಿನ ಆಯ್ತದು, ಎಷ್ಟು 3 days ವರೆಗೆ ಏನು ಅಂತಂದ್ರೆ ನೀವು ಏನ್ ಮಾಡ್ಬಹುದು, ಅಪ್ಲಿಕೇಶನ್ ನಲ್ಲಿ ಏನಾದ್ರೂ ತಪ್ಪಾಗಿತ್ತು ಅಂತಂದ್ರ ನೀವು ಏನ್ ಮಾಡ್ಬಹುದು, ಚೇಂಜಸ್ ಗಳನ್ನ ಮಾಡ್ಕೋಬಹುದು. ಝೋನ್ ಚೇಂಜ್ ಮಾಡಕ್ ಬರಂಗಿಲ್ಲ. ಓಕೆ, ಝೋನ್ ಚೇಂಜ್ ಮಾಡಕ್ ಬರಂಗಿಲ್ಲ. 25/2/2025 ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ತಿದ್ದುಪಡಿ ಮಾಡ್ಕೋಬಹುದು. ಗರ್ಲ್ಸ್ ಮತ್ತು ಬಾಯ್ಸ್ ಕಟ್ ಆಫ್ ಸೇಮ್ ಇರ್ತೈತಿ? ಹೌದು, ಸೇಮ್ ಇರ್ತೈತಿ. ಇದು ಬಾಯ್ಸ್ ಮತ್ತು ಗರ್ಲ್ಸ್ ಅದ ಕಟ್ ಆಫ್ ಸೇಮ್ ಇರ್ತೈತಿ. ಗರ್ಲ್ಸ್ ಕಟ್ ಆಫ್ ಕಡಿಮೆ ಹೋಗ್ತೈತಿ ಏನ್ರಿ ಅಂತಂದ್ರ ಇಲ್ಲ. SSC GD ಒಳಗೂ ಕೂಡ ಈಗ ಸೇಮ್ ಆಗತೈತಿ. ಬಟ್ ಅಲ್ಲಿ ಬೇರೆ ಮೆರಿಟ್ ಹಚ್ತಾರ SSC GD ಒಳಗ, ಬಟ್ ಇಲ್ಲಿ ಎಲ್ಲರಿಗೂ ಸೇಮ್. ಇಲ್ಲಿ ಗರ್ಲ್ಸ್ ಮತ್ತು ಬಾಯ್ಸ್ ಎಲ್ಲ ಮಿಕ್ಸ್ ಮಾಡಿನ ಏನಪ್ಪಾ ಅಂತಂದ್ರೆ ಸೆಲೆಕ್ಷನ್ ಮಾಡ್ಕೋತಾರ. ಸೊ ಹಾಗಾಗಿ ಕಟ್ ಆಫ್ ಸೇಮ್. ಆಮೇಲೆ ಟ್ರಾನ್ಸ್ಫರ್ದು ಏನಾಯ್ತು? ಟ್ರಾನ್ಸ್ಫರ್ದು ಅಂತಂದ್ರೆ ನಂದು ಈಗ ಜಾಬ್ ಎಲ್ಲಿ ಆಯ್ತು ಅಂತಂದ್ರೆ ದೆಹಲಿ ಒಳಗ ಆಯ್ತು ಅಂತ ತಿಳ್ಕೊರಿ. ದೆಹಲಿ ಒಳಗ ಆಯ್ತು ಅಂತಂದ್ರೆ ನಾವು ಪರ್ಮನೆಂಟ್ ಇಲ್ಲ ಅಂತಂದ್ರೂ ಕೂಡ 4-5 ವರ್ಷ, ಎಷ್ಟ್ರಿ 4-5 ವರ್ಷ ಆದ್ರೂ ಕೂಡ ನಾನು ದೆಹಲಿ ಒಳಗನೆ ವರ್ಕ್ ಮಾಡ್ಬೇಕು. ಆಮೇಲೆ ನಾನು ಕರ್ನಾಟಕದೊಳಗೆ ಬರ್ಬೇಕು ಅಂತಂದ್ರ ಅಲ್ಲಿ ಏನು ಅಂತಂದ್ರ ಬಹಳಷ್ಟು ನಾವು ವಸೂಲಿಯನ್ನ ಹಚ್ಚಿ ಮಿನಿಸ್ಟರ್ಸ್ ಅವ್ರು ಇವ್ರು ಮಾಡ್ತಾರೆ. ಬಟ್ ಬಹಳ ಕಡಿಮೆ ಏನು ಅಂತಂದ್ರೆ ಅಲ್ಲಿ ಒಂದು ಝೋನ್ ದಿಂದ ಇನ್ನೊಂದು ಝೋನ್ಕ್ಕ ಏನು ಟ್ರಾನ್ಸ್ಫರ್ ಕೊಡೋದು ಬಹಳ ಡೌಟ್, ಬಹಳ ಆಗಂಗಿಲ್ಲ. ಅವು ಎಲ್ಲೋ 1% ಮಾತ್ರ ಆಗ್ತಾವು. ಇಲ್ಲ ಅಂತಂದ್ರ ನಿಮ್ಮ ಒಂದು ಜಾಬ್ ಎಲ್ಲಿ ಅಂತಂದ್ರ ಯಾವ ಝೋನ್ ಒಳಗೆ ಹಾಕಿರ್ತೀರಿ ಅಲ್ಲೇ ಪರ್ಮನೆಂಟ್ ನೀವು ವರ್ಕ್ ಮಾಡ್ಬೇಕಾಗ್ತೈತಿ. ಆಮೇಲೆ ಇನ್ನೊಂದ್ ಏನು ಅಂತಂದ್ರ ನಿಮ್ಗೆ ಜಾಬ್ ಆಯ್ತು, ಈಗ ಡೆಲ್ಲಿ ಒಳಗ ಜಾಬ್ ಮಾಡಾಕತ್ತೀರಿ, ಆಮೇಲೆ ನನಗೆ ಈಗ ಅಲ್ಲಿ ಇರಾಕ್ ಆಗಂಗಿಲ್ಲ, ನಾ ಕರ್ನಾಟಕ ಇಲ್ಲಿ ದೆಹಲಿಯಲ್ಲಿ, ಅವಾಗ ನಾ ಏನ್ ಮಾಡ್ತೀನಿ, ಟ್ರಾನ್ಸ್ಫರ್ ಅಂತೂ ಕೊಡಂಗಿಲ್ಲ. ಸೊ ಅವಾಗ ನಾ ಏನ್ ಮಾಡ್ತೀನಿ ಅಂದ್ರೆ ಬೇರೆ ಎಕ್ಸಾಮ್ ಗಳನ್ನ ಕಟ್ಟಿ ನಾನ್ ಏನ್ ಮಾಡ್ತೇನೆ, ಮತ್ತೆ ಅಲ್ಲಿ ಸೆಲೆಕ್ಷನ್ ಪಡ್ಕೊಂಡು ನಾವು ನಮ್ಮ ಆ ಜಾಬ್ ಬಿಟ್ಟು ಇನ್ನೊಂದು ಸೆಲೆಕ್ಷನ್ ಆಯ್ತಂದ್ರೆ ಈ ಜಾಬಿಗೆ ನಾನು ಬರ್ಬೋದು. ಈ ರೀತಿ ಚಾನ್ಸಸ್ ಐತಿ. ಇದು ಒಂದೇ, ಮತ್ತೆ ಯಾವ್ದು ಇಲ್ಲ. ಮೊದಲು ಒಂದ್ ಜಾಬ್ ತಗೋರಿ, ಆಮೇಲೆ ಮತ್ತೆ ಎಕ್ಸಾಮ್ ಬರ್ದು ಮತ್ತೆ ನಮ್ ಕರ್ನಾಟಕದೊಳಗೆ ಸೆಲೆಕ್ಷನ್ ಆಗಿ ಇಲ್ಲಿ ಬರುವಂತಾರೆ. ಇದಾದ್ಮೇಲೆ ಮುಂಬೈ ಝೋನ್ ಒಂದೇ ತೋರಿಸ್ತಾ ಇದೆ. ಈಗಾಗಲೇ ನಿಮಗೆ ಹೇಳಿದೆ ನಾನು, ಇಲ್ಲಿ ಮುಂಬೈ ಅಷ್ಟ ಏನೈತ್ಲಾ ಅದು ಏನು ಅಂತಂದ್ರ ಮುಂಬೈ ಸೆಂಟ್ರಲ್ ಬರ್ತೈತಿ. ಆಮೇಲೆ ವೆಸ್ಟರ್ನ್ ಮುಂಬೈಗೆ ಹಾಕ್ಬೇಕು ಅಂತಂದ್ರ ಅಹಮದಾಬಾದ್ಗೆ ಹಾಕ್ಬೇಕು. ಓಕೆ, ನೆಕ್ಸ್ಟ್ ಸೇಫ್ ಝೋನ್ ಮತ್ತು ಡೇಂಜರ್ ಝೋನ್. ಈಗಾಗಲೇ ಇದ್ರ ಬಗ್ಗೆ ನಾನು ಹೇಳಿದೆ. ಸೇಫ್ ಝೋನ್, ಡೇಂಜರ್ ಝೋನ್ ಏನು ಹೇಳಕ್ ಆಗಂಗಿಲ್ಲ. ಇಲ್ಲಿದೆ ನಿಮ್ಮ ಹತ್ರ ಒಂದು ಪೂರ್ತಿ ಚಿತ್ರನೇ ಇದೆ, ಇದ್ರ ಬಗ್ಗೆ ನೋಡ್ಕೊಡಿ, ಇದನ್ನ ಸ್ಟಡಿ ಮಾಡ್ರಿ. ಹೋದ ವರ್ಷದ ಕಟ್ ಆಫ್ ಕೂಡ ಇಲ್ಲಿ ಕೊಟ್ಟೇನಿ. ವೇಕೆನ್ಸಿ ಈ ವರ್ಷದ ಎಷ್ಟೈತಿ, ಹೋದ ವರ್ಷದ ಎಷ್ಟಿತ್ತು ಅಂತೂ ಕೊಟ್ಟೇನಿ. ಇದ್ರ ಬಗ್ಗೆ ನೀವು ಸ್ಟಡಿಯನ್ನ ಮಾಡಿ ನೀವು ಏನ್ ಮಾಡಬಹುದು, ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇದು ಸೇಫ್ ಝೋನ್, ಡೇಂಜರ್ ಝೋನ್ ನಿಮಗ್ ಬಿಟ್ಟದಿಗೆ ನೀವು ಡಿಸೈಡ್ ಮಾಡ್ರಿ. ಆಮೇಲೆ ಯಾವ ಝೋನ್ ದಿಂದ ತುಂಬಬೇಕು ನೀವೇ ಡಿಸೈಡ್ ಮಾಡ್ರಿ. ಈಗಾಗಲೇ ಇದ್ರ ಬಗ್ಗೆ ನಾನು ಇಲ್ಲಿ ಹೇಳೇನಿ. ಇಲ್ಲಿ ರೆಡ್ ದಿಂದ ಇಲ್ಲಿ ಏನ್ ಮಾರ್ಕ್ ಮಾಡೀನಿ, ರೈಟ್ ಮಾರ್ಕ್, ಇವು ಒಂದ್ ಸ್ವಲ್ಪ ಬೆಟರ್ ಇದಾವು. ಇವುಗಳಿಗೆ ಹಾಕಿದ್ರೆ ನಿಮ್ ಇಷ್ಟ, ನೀವು ಎಲ್ಲಿ ಬೇಕಾದಲ್ಲಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಓಕೆ, ಇವಿಷ್ಟು ಏನು ಅಂತಂದ್ರೆ ನಿಮ್ಗೆ ಯಾವ್ಯಾವ ಕ್ವಶನ್ಸ್ ಕೇಳ್ತಾ ಇದ್ರಿ ಪ್ರಶ್ನೆ ಅನ್ನೋದನ್ನ ಇಲ್ಲಿ ನಾನು ಡಿಸ್ಕಷನ್ ಮಾಡಿದೆ. ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ನನಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಲ್ಲಿ ಏನ್ ಮಾಡ್ಬೇಕು, ಕಮೆಂಟ್ ಅನ್ನ ಮಾಡ್ರಿ. ಆಮೇಲೆ ಮತ್ತೆ ಏನು ಅಂತಂದ್ರೆ ಕ್ಲಾಸಸ್ ಗಳಿಗೆ ಜಾಯಿನ್ ಆಗೋರು ಇದ್ರ ಅಂತಂದ್ರೆ ಬೇಗನೆ ಜಾಯಿನ್ ಆಗ್ರಿ.
ಆಫರ್ ಬರೀ 22ನೇ ತಾರೀಕುವರೆಗೆ ಐತಿ. 1,001 ರೂಪಾಯಿ ಫೀಸ್. ಗ್ರೂಪ್ ಡಿ ಅಂತ ಹೇಳಿ ವಾಟ್ಸ್ಆಪ್ ಮಾಡ್ರಿ ನನಗೆ. ಗ್ರೂಪ್ ಡಿ ಅಂತ ಹೇಳಿ ನೀವು ನನಗೆ ವಾಟ್ಸ್ಆಪ್ ಮಾಡ್ರಿ ಅಂದ್ರೆ ಈ ನಂಬರ್ಗೆ ನಾವು ಸ್ಕ್ಯಾನರ್ ಕಳಿಸ್ತೀವಿ. ಸ್ಕ್ಯಾನರ್ ಕಳಿಸಿದ ತಕ್ಷಣ ನೀವು ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಕಳಿಸ್ರಿ. ಆಮೇಲೆ ನಿಮ್ಗ ಕ್ಲಾಸಸ್ PDF ನೋಟ್ಸ್ ಎಲ್ಲ ಕಳಿಸ್ತೀವಿ. ಗ್ರೂಪ್ ಒಳಗೆ ನಮ್ದು ಗ್ರೂಪ್ ಐತಿ, ಆ ಗ್ರೂಪ್ ಒಳಗೆ ನಿಮ್ಗೆ ಆಡ್ ಮಾಡ್ಕೋತೇವಿ ನಿಮ್ ನಂಬರ್ ಅನ್ನ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನಂಬರ್ ಐತಿ, ಕಾಂಟ್ಯಾಕ್ಟ್ ಕೂಡ ನೀವು ನನಗೆ ಮಾಡಬಹುದು. ಓಕೆ, ಇದಿಷ್ಟು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಬೇಗನೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಎಲ್ಲರಿಗೂ ಕೂಡ ಎಲ್ಲ ಮೂಲೆಯಲ್ಲೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.